ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿ ಮತ್ತು ಇಡೀ ಕರ್ನಾಟಕ ಜನತೆಗೂ ನನ್ನ ನಮಸ್ಕಾರ ಮತ್ತು ಇಡೀ ಇಂಡಿಯಾಕ್ಕೂ ನನ್ನ ನಮಸ್ಕಾರ ಕಣ್ರಿ. ಎಲ್ಲರೂ ಕ್ಷೇಮವಾಗಿ ಸುರಕ್ಷಿತವಾಗಿ ಮತ್ತು ಆರೋಗ್ಯವಂತರಾಗಿ ಅದಿರಂತ ಅನ್ಕೋತೀನಿ, ಬಯಸ್ತೀನಿ ಇರ್ಬೇಕು ನೀವೆಲ್ಲರೂ ಅಂಥೇಳಿ. ನಾನು ನಿಮ್ಮ ಆಶೀರ್ವಾದದಿಂದ ಆರಾಮಾದೆ ನೋಡ್ರಿಪ್ಪ, ಗಟ್ಟಿಮುಟ್ಟಾಗಿ. ಸೊ ಇವತ್ತು ನಾನು ನಿಮ್ಗೆ ಎಲ್ಲಿ ಕರ್ಕೊಂಡು ಹೊಂಟೇನಪ್ಪ ಅಂದ್ರೆ, ನಮ್ಮ ಧಾರವಾಡದಾಗ ಬೈಪಾಸ್ ಹುಬ್ಬಳ್ಳಿ ಮತ್ತು ಧಾರವಾಡ ಬೆಲ್ಗಾಮ್ ಮಿಡಲಲ್ಲಿ ಬರ್ತಾ ಇರೋದು, ಧಾರವಾಡದಲ್ಲೇ ಇರೋದು ಇದು ಧಾರವಾಡ ಬೈಪಾಸ್. ಅಲ್ಲೇ ಬಿಗ್ ಮಿಶ್ರಾ ಅಂತಿದೆ, ಹೊಸದಾಗಿ ಓಪನ್ ಆಗೈತಿ ಇದು. ಎಕ್ಸಾಕ್ಟ್ಲಿ ಬೈಪಾಸಿಗೆ ಹತ್ತೇ ಐತಿ. ನೀವು ಹೋಗ್ತಾ ಹುಬ್ಬಳ್ಳಿ ಸೈಡ್ ಧಾರವಾಡದಿಂದ ಹುಬ್ಬಳ್ಳಿ ಕಡೆ ಹೊಂಟಿರಪ್ಪ ಅಂದ್ರೆ ನಿಮ್ಗೆ ಮಿಡಲ್ನಾಗ ಸಿಗ್ತೈತಿ. ಬೆಳಗಾಂಲಿಂದ ಯಾರು ಬರಾಕತ್ತಿದ್ರಪ್ಪ ಅಂದ್ರೆ ಈ ಕಡೆ ಸರ್ ಧಾರವಾಡ ಸಿಗ್ತೈತಿ. ನೀವು ಬಿಗ್ ಮಿಶ್ರಾ ಅಂಕಿ ಬೆಳಗಾಂ ಸೈಡ್ ಎಲ್ಲ ಇದ್ದೇ ಇರ್ತೈತಿ, ಹುಬ್ಬಳ್ಳಿಯಾಗ ಅದಾವು. ಸೊ ಇವತ್ತೇನಪ್ಪ ಅಂದ್ರೆ ನಾ ಬೈಪಾಸ್ನಾಗ ಹಂಗೆ ಹೋಗತ್ತಿದ್ದೆ. ನಾನು ಸ್ವಲ್ಪ ಹುಬ್ಬಳ್ಳಿ ಹೊಂಟಿದ್ದೆ ಕೆಲಸದ ಮ್ಯಾಗ. ಸೊ ಹಂಗೆ ಏನಾತ ಒಂದು ಸ್ವಲ್ಪ ಬಿಗ್ ಮಿಶ್ರಾಕ್ಕೆ ಹೋಗಿ ತಡಿಯಪ್ಪ, ನೋಡೋಮ್ಮ ಹೆಂಗೈತಿ ಟೇಸ್ಟ್ ಒಳಗಡೆ, ಆಮ್ಯಾಗ ಹೆಂಗೆ ಮಾಡಿದಾರ ಅಂತ ಹೇಳಿ ನೋಡಾಕಂತೆ ಒಳಗಡೆ ಬಂದೆ ನಾನು. ಸೊ ಇಷ್ಟು ಚಂದ ಮಾಡ್ಯಾರ ಒಳಗಡೆ, ಎಲ್ಲ ಥರದ್ದು ಸ್ವೀಟಿಂದ ಆಗಲಿ, ಪ್ಲಸ್ ನಿಮಗೆ ಸಂಜೆಗೆ ಈವ್ನಿಂಗ್ ಟೈಮ್ನಾಗ ಸ್ನ್ಯಾಕ್ಸ್ ತಿಂತೀವಲ್ಲ ನಾವು, ಏನಪ್ಪ ಅಂದ್ರೆ ಚುಮ್ಮರಿ ಸೂಸ್ಲ ಆಗಲಿ, ಯಾವುದೇ ಥರದ ನಿಮಗೆ ಏನು ಬೇಕು ಎಲ್ಲ ವೆರೈಟೀಸು ಇದ್ವು ಅಲ್ಲಿ. ಸೊ ಆಮ್ಯಾಗ ಅದಕ್ಕೆ ಬಂದೆ ಒಳಗಡೆ ನೋಡೋ ಅಂಥೇಳಿ. ಯಾಕೋ ಏನೋ ನನಗೂ ಒಂದು ಸ್ವಲ್ಪ ಏನಾರು ತೊಗೊಂಡು ತಿನ್ನಮ್ಮ ತಡಿಯಪ್ಪ, ಬಂದೇವಿ ಇಲ್ಲಿ ಮಠ ಅಂಥೇಳಿ ಅಂದ್ಕೊಳ್ಳೇನ. ಮತ್ತೇನೈತಿ ಸ್ವಲ್ಪ ಅಡ್ಡಾಡಿದ್ವಿ, ನೋಡಿದ್ವಿ ಎಲ್ಲ ಕಡೆನೂ ಯಾವ ಥರ ಏನೈತಿ ಅಂಥೇಳಿ. ಎಲ್ಲ ಚಲೋ ಮಾಡಿದ್ರಿಪ್ಪ, ನಿಜವಾಗ್ಲೂ ಹೇಳ್ತೀನಿ. ಒಳಗಡೆ ಇಷ್ಟು ಮಸ್ತ್ ಕ್ಲೀನಿಂಗ್ ಫುಲ್ ಎಷ್ಟು ಚಂದ ಕ್ಲೀನ್ ಇತ್ತು. ಸ್ವೀಟಿನ ಅಂಗಡಿ ನೋಡ್ರಿ ಅಲ್ಲಿಗೆ ಮುಂದಿರೋದು. ಸೊ ನೋಡ್ರಿ ಮತ್ತೆ ಒಳಗೆ ಹೋಗಮಂತ ತೋರಿಸ್ತೀನಿ ಅಂತ ಏನೇನೈತೆ ಅಂಥೇಳಿ. ಹಂಗೆ ಸುಮ್ಮ ಮುಂದೆ ಬಂದೆ ನೋಡ್ಕೋತ ಅಂಥೇಳಿ. ಮತ್ತು ಆಮ್ಯಾಗ ಏನು ಅನ್ನಿಸ್ತು, ನಮ್ಮ ಧಾರವಾಡ ಫೇಮಸ್ ಇರೋದು ಎದಕ್ಕಪ್ಪ, ಧಾರವಾಡ ಪೇಡ ಸಲುವಾಗಿ. ಸೊ ಅದಕ್ಕೆ ಪೇಡ ಅಂಕಿ ತಿನ್ನೋಕ್ಕಾಗಲ್ಲ, ಭಾಳ ಸ್ವೀಟ್ ಆಕೈತಿ ಅಂತ ಅನ್ನೋ ಸಲುವಾಗಿ ಏನು ಮಾಡಿದೆ, ಕುಂದಾ ತಿನ್ನೋಮ್ ತಡಿ ಅಂಥೇಳಿ ಹಂಗೆ ನೋಡಕ್ಕೆ ಬಂದಿದ್ದೆ. ಅವ್ರು ಮೇಕಿಂಗ್ ಸ್ಟಾರ್ಟ್ ಮಾಡಿದ್ರೆ. ಸೊ ಅದಕ್ಕೆ ಏನು ಅನ್ನಿಸ್ತು, ತಡಿಪ ನೋಡೋಮ್ಮ ಹೆಂಗೈತಿ ಮೇಕಿಂಗ್, ಯಾವ ಥರ ಮಾಡತ್ತಾರ ಏನೇನು ಅಂಥೇಳಿ ನಿಮಗೂ ತೋರಿಸೋಮೊಂದು ಸ್ವಲ್ಪ ಅಂಥೇಳಿ. ಸೊ ಅದನ್ನು ಜಸ್ಟ್ ವಿಡಿಯೋ ಮಾಡ್ಕೊಂಡೆ. ಆಮೇಲೆ ಈ ಕಡೆ ಬಂದ್ವಿ ಸೈಡಿಗೆ. ಸ್ಪೆಷಲ್ ಕುಂದಾ ಕೊಡ್ರಿ. ಎಷ್ಟು ಹೆಂಗೆ ರೈತರು? 620 ರೂಪಾಯಿ ಕೆಜಿ. ಅಷ್ಟೇನು ಬೇಡ್ರಿ, ಇಲ್ಲೇ ತಿನ್ಲಿಕ್ಕೆ 100 ಗ್ರಾಮ್ ಬರ್ತದೆ 55. ಹೌದೇನ್ರಿ? 100 ಗ್ರಾಮ್ 65 ರೂಪಾಯಿ. ಹಾಂ ಕೊಡ್ರಿ. ಅವ್ರಿಗೆ ಅದನ್ನೆಷ್ಟು ಹೇಳಿ ಅವರು ಅದನ್ನೆಲ್ಲ ರೆಡಿ ಮಾಡಾಕತ್ತಿದ್ರು. ಸೊ ಬಿಲ್ ಕೊಟ್ರೆ ನನಗೆ ಅದನ್ನು ಈಗ ಕೊಡ್ತಾರೆ, ಈಗ 1-2 ಸೆಕೆಂಡ್ನಾಗ ಅಂದ್ರೆ ಕೊಡ್ತೀನಿ ತಡ್ರಿ ಅಂತಂದ್ರೆ ಅದಕ್ಕೆ ನಾವು ವೇಟ್ ಮಾಡಾಕತ್ತಿದ್ವಿ. ಸೊ ಆಮ್ಯಾಗ ಇಷ್ಟು ಚಂದ ಕ್ಲೀನಿಂಗ್ ಐತ್ರಿ ಒಳಗಡೆ, ನೋಡಾಕತ್ರ 2 ಕಣ್ಣು ಸಾಲದು ನಿಜವಾಗ್ಲು ಇದಾಗ ಕೊಡ್ತೀನಿ ಅಂತಂತಾರ. ಸೊ ಆಮ್ಯಾಗ ಏನತ್ತ ಅದನ್ನೆಲ್ಲ ಮಾತಾಡ್ಕೊಂತ ಕೊಟ್ರು ಅವ್ರು ನಂಗೆ. ಇದು ಏನಪ್ಪ ಅಂದ್ರೆ 100 ಗ್ರಾಮಿಗೆ 60 ರೂಪೀಸ್, 65 ರೂಪೀಸ್ ಸಾರಿ. ಅದಕ್ಕೆ ಅದನ್ನು ತೊಗೊಂಡು ಬಿಲ್ ಮೇಡಮ್ ಅವ್ರು ಇದ್ದರು ಇಲ್ಲೇ ಒಳಗಡೆ ಒಬ್ರು ಕೊಡೋರು. ಸೊ ಅವರು ನೋಡಾಕತ್ತಿದ್ದಾರೆ ಏನು ಮಾಡತ್ತಾರೆ, ನಾ ವಿಡಿಯೋ ಏನು ಮಾಡತ್ತೀನಿ ಅಂಥೇಳಿ. ಯಾಕಂದ್ರೆ ನಾನು ಸರೌಂಡ್ಲಿ ತೊಗೋಬೇಕಲ್ಲ, ನಿಮ್ಗೆ ಏನು ಹೆಂಗೆ ಎಷ್ಟು ಕ್ಲೀನಿಂಗ್ ಐತಿ ತೋರಿಸ್ಬೇಕಲ್ಲ ಅಂತ ಅನ್ನೋದು. ಒಳಗಡೆ ಹೋಗೋದಕ್ಕೆ ಅಲೌಡ್ ಇದ್ದಿದ್ದಿಲ್ಲ, ನಾನು ಕೇಳಿಲ್ಲ, ಯಾಕಂದ್ರೆ ಕಳ್ಸೋದು ಬಿಡ ಸುಮ್ಮನೆ ಅದಕ್ಕೆ ಕೇಳೋದು ಅಂಥೇಳಿ. ಸೊ ಆಮ್ಯಾಗ ಮೇಡಮ್ ಅವ್ರಿಗೆ ಬಿಲ್ ಕೊಟ್ಟು ಅವ್ರು ಟ್ರಕ್ ಅಂತೇಳಿ ಹರಿದು ನಾನು ಸ್ವಲ್ಪ ಯಾಕೆ ಕೊಟ್ರೆ ನಮ್ಮ ಕೈಯಾಗ ಬಿಲ್ ಕೊಡ್ತೀನಿ ತಡ್ರಿ ಸರ್ ಅಂಥೇಳಿ. ಸೊ ಅದಾಗ ನೋಡಿರಿ ಪ್ಲೇಟ್ನಾಗ ಹಾಕ್ತಾರೆ. ಸೊ ಇದನ್ನು ತೊಗೊಂಡೆ ಸ್ವೀಟ ಕುಂದ. ಇದನ್ನು ತೊಗೊಂಡಾದ್ಮ್ಯಾಗ ಏನು ಮಾಡಿದ್ವಿ, ಹಂಗೆ ಒಂದು 100 ಗ್ರಾಮ್ ಇದು ತೊಗೊಂಡಾದ್ಮ್ಯಾಗ ಮುಂದೆ ಬಂದೆ. ಹಂಗೆ ಒಂದು ಸ್ವಲ್ಪ ಮುಂದೆ ಬಂದಾದ್ಮ್ಯಾಗ ಇಲ್ಲಿ ಇದು ಎದ್ರ ಸಲುವಾಗಿಪ್ಪ ಇದು ಕೌಂಟ್ರ್ ಇರೋದು ಅಂದ್ರೆ, ನೀವು ಈ ಕಡೆ ಸೈಡ್ ಏನು ತೊಗೋತಿರಲ್ಲ ನಾಷ್ಟ ಅದು ಮಾಡ್ತೀವಲ್ಲ ನಾವು, ಇಡ್ಲಿ ವಡೆ ಆಗಲಿ ಪೂರಿ ಆಗಲಿ, ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಲಿ ಊಟಕ್ಕಾಗಲಿ, ಆಮ್ಯಾಗ ಈಗ ಸ್ನ್ಯಾಕ್ಸ್ ಏನಾದ್ರು ತೊಗೊಳೋದಿತ್ತು ತಿನ್ನೋದಿತ್ತು, ಚುಮ್ಮುರಿ ಅದು ಇದು ಇತ್ತಪ್ಪ ಅಂದ್ರೆ ಇಲ್ಲಿ ತೊಗೋಬೇಕು. ನಾವು ಬಿಲ್ ತೊಗೋಬೇಕು ಫಸ್ಟ್, ಇಲ್ಲಿ ಪೇ ಮಾಡಿ ಬಿಲ್ ತೊಗೊಂಡ್ಬಿಡ್ಬೇಕು. ಈಗ ಪೇ ಮಾಡಿ ಬಿಲ್ ತೊಗೋತೀನಿ ಇಲ್ಲೇ. ಸೊ ಅದನ್ನು ಚೀಟಿ ಕೊಡ್ತಾರೆ. ಚೀಟಿ ಕೊಟ್ಟಾದ್ಮ್ಯಾಗ ಏನು ಮಾಡ್ತಾರೆ, ಇಲ್ಲಿ ಒಳಗಡೆ ಬಂದವ್ರು ಚೀಟಿ ಕೊಡಬೇಕು. ನಾನು ಗಿರ್ಮಿಟ 1-2 ಮಿರ್ಚಿ ಸಂಜೆ ಟೈಮ್ನಾಗಲ್ಲ ಅಂಥೇಳಿ. ಸೊ ಅದಕ್ಕೆ ಒಂದು ಗಿರ್ಮಿಟ 1-2 ಮಿರ್ಚಿ ತೊಗೊಂಡ್ವಿ. ಆಮ್ಯಾಗ ಇದನ್ನು ಕುಲ್ಚಾ ಅದನ್ನು ತೊಗೊಂಡ್ವಿ. ತಿನ್ಬೇಕು ಅನ್ಸತ್ತೈತಿ, ಯಾಕೆ ಭಾಳ ಬಾಯಾಗ ಈಗ ನೋಡ್ಕ ಹೇಳಾಗತ್ತೆ ನಾನು ನಿಮ್ಗೆ ಮಾತಾಡ್ಕೊಂತಾನೆ ಬಾಯಾಗ ನೀರು ಬರ್ತಾವೆ ನನಗೆ. ಸೊ ಅದಕ್ಕೆ ಏನು ಮಾಡಿದೆ, ಚೋಲೆ ಭಟೂರೆ ತೊಗೊಂಡೆ. ಚೋಲೆ ಭಟೂರನ್ನು ಒಂದು ತೊಗೊಂಡೆ. ಮತ್ತು ಆಮ್ಯಾಗ ಏನು ಮಾಡಿದ್ವಿ, ಇವರೆಲ್ಲ ಮಾಡತ್ತಿದ್ರು ಗಿರ್ಮಿಟ್ ರೆಡಿ ಮಾಡ್ತಾರೆ ನೋಡಿ, ಟಕ ಅಂತೇಳಿ ಚಲೋ ಮಸ್ತ್ ಮಾಡಿದ್ರೆ ನಿಜವಾಗ್ಲು ಎಷ್ಟು ಚಂದ ಕೊಡ್ತಾರೆ ನೋಡ್ರಿ ಅವರು. ಕ್ಲೀನಿಂಗ್ ಭಾಳ ಚಲೋ ಇತ್ತು, ಯಾಕಂದ್ರೆ ನಂಗೆ ಒಂದು ಭಾಳ ಇಷ್ಟ ಆಗಿದ್ದೆ ಒಳಗಡೆ ಹೋದ್ಕೊಳ್ಳೇನೆ. ಆಮ್ಯಾಗ ಮತ್ತು ಇನ್ನೊಂದೇನಪ್ಪ ಅಂದ್ರೆ, ಬಿಗ್ ಮಿಶ್ರಾದವ್ರು ಯಾವಾಗ ಬಂದ್ರಪ್ಪ ನಮ್ಮ ಧಾರವಾಡಕ್ಕೆ ಅಂದ್ರೆ 1933ಕ್ಕೆ ಬಂದ್ರು ಇವರು. 1933ಕ್ಕೆ ಬಂದ್ರೆ ಏನು ರೀ, ಗೋವರ್ಧನ್ ಲಾಲ್ ಮಿಶ್ರಾ ಅಂತೇಳಿ ಅವ್ರ ಹೆಸರು. ಅವ್ರು ಬಂದು ಏನು ಮಾಡಿದ್ರು, ಸಣ್ಣದಾಗಿ ಒಂದು ಅಂಗಡಿ ಶಾಪ್ನ ಸ್ಟಾರ್ಟ್ ಮಾಡಿದ್ರು ಇಲ್ಲಿ. ಏನು ರೀ, ಅವ್ರು ಬಂದಿದ್ದು ಉತ್ತರ ಪ್ರದೇಶದಿಂದ ಬಂದಿದ್ರು. ಅವರು ಇಲ್ಲಿ ಧಾರವಾಡಕ್ಕೆ ಬಂದಿದ್ರು, ನಮ್ಮ ಉತ್ತರ ಕರ್ನಾಟಕ. ಅವರು ನೋಡ್ರಿ ಬಂದಿದ್ದು ಉತ್ತರ ಪ್ರದೇಶದಿಂದ, ಮತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ ಉತ್ತರ ಕರ್ನಾಟಕದಾಗ. ಏನಪ್ಪ ಲಕ್ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ. ಅವನು ನೋಡ್ರಿ ಎಷ್ಟು ಚಂದ ಮಾಡಿದ್ರಲ್ಲ ಅದನ್ನು, ಚುಮ್ಮರಿ ಗಿರ್ಮಿಟ್. ಸೊ ಅದನ್ನು ತೊಗೊಂಡು ಆಮ್ಯಾಗ ಇನ್ನೊಂದೇನಪ್ಪ ಅಂದ್ರೆ,
ಇವ್ರದ್ದು ಏನಪ್ಪ ಅಂದ್ರೆ ಫಸ್ಟ್ ಸಣ್ಣ ಅಂಗಡಿ ಇಟ್ಕೊಂಡು ಕೂತಿದ್ವಿ ಇವ್ರು ಧಾರವಾಡದಾಗ. ಆಮ್ಯಾಗ ಮತ್ತೇನಪ್ಪ ಸಣ್ಣ ಅಂಗಡಿ ಅದ ಹಂಗೆ ಸ್ಲೋಲಿ ಮಾಡ್ಕೋತ ಅಂಥೇಳಿ ಆಮ್ಯಾಗ ಏನಾತ 100 ವರ್ಷ ಕಂಟಿನ್ಯೂ ಅದೇ ಥರ ಮಾಡ್ಕೋತ ಹೋದ್ರೆ ಅದು ಬಿಸ್ನೆಸ್ ಏನಾತ ಇಂಪ್ರೂವ್ ಆಕೋತ ಹೋಗ್ತಿ ಇವ್ರದ್ದು. ಹೆಂಗೆ ಇಂಪ್ರೂವ್ ಆಕೋತ ಹೋತಲ್ಲ ವಿಶ್ವದಾಗ ಎಲ್ಲ ಕಡೆ ಫೇಮಸ್ ಆಗುತ್ತೆ. ಆಲ್ ಓವರ್ ನಮ್ಮ ಇಂಡಿಯಾದಾಗ ಎಲ್ಲ ಕಡೆ ಫೇಮಸ್ ಐತಿ ಬಿಗ್ ಮಿಸ್ಟರ್ ನಿಜವಾಗ್ಲು. ನಿಮಗೆಲ್ಲರೂ ಗೊತ್ತೈತಿ ಆಲ್ಮೋಸ್ಟ್ ಎಲ್ಲ ಕಡೆನೂ ನೋಡಿರ್ತೀರಿ ನೀವು. ಈಗ ಟೋಟಲಿ ಅವ್ರು ಎಷ್ಟು ಬ್ರಾಂಚಸ್ ಅದಾವಪ್ಪ ಅಂದ್ರೆ 250 ಬ್ರಾಂಚಸ್ ಅದಾವ್ರು ಟೋಟಲಿ ಎಂಟೈರ್ ಇಂಡಿಯಾ ಒಳಗೆ. ನೋಡಿಪ್ಪ ನಮಗೆ ಇಲ್ಲಿ ನೆಟ್ ಒಂದು ಪಾನ್ ಶಾಪ್ ಅಂಗಡಿ ಇಡಕ್ಕೆ ಬರತ್ತಿಲ್ಲ ಅಗ್ಗ ಮಾರೆ ಅಂಥೊಳಗೆ ಅವ್ರು ನೋಡ್ಗ ಬೇರೆ ನಾವು ಕರ್ನಾಟಕದಾಗಿದ್ದ ನಾವು ಈ ಥರ ಎಲ್ಲ ಯೋಚನೆ ಮಾಡಿಲ್ಲ. ಬಟ್ ಅವರು ಉತ್ತರ ಕರ್ನಾಟಕದಿಂದ ಉತ್ತರ ಪ್ರದೇಶದಿಂದ ಬಂದು ಮತ್ತು ಉತ್ತರ ಕರ್ನಾಟಕದಾಗನೇ ಈ ಥರ ಮಸ್ತ್ ಬಿಸ್ನೆಸ್ ಹಾಕೊಂಡ್ರು ಅವ್ರು. ಅದೇ ನಾ ಹೇಳಿದಲ್ಲ ನಿಮಗೆ ನಿಜವಾಗ್ಲೂ ಲಕ್ ಮೇನ್ ಇಂಪಾರ್ಟೆಂಟ್. ಆಮ್ಯಾಗ ಟ್ಯಾಲೆಂಟ್ ಅನ್ನೋದು ಇರಬೇಕು ಯಾವತ್ತು ಮನುಷ್ಯಾಗ. ಅದಿತ್ತಂದ್ರೆ ಮನುಷ್ಯ ಎಲ್ಲಾದ್ರೂ 100% ಇಂಪ್ರೂವ್ ಆಗೇ ಹಾಕಾನ. ಬಿಡಬಾರ್ದು, ಪ್ರಯತ್ನವಂತಕಿ ಮಾಡ್ತಾನೆ ಇರಬೇಕು. ಎಷ್ಟು ಪ್ರಯತ್ನ ಮಾಡ್ತಿರ್ತೀವಿ ಒಂದಲ್ಲ ಒಂದಿನ ನಮಗೆ ಸಕ್ಸಸ್ ಅನ್ನೋದು ಸಿಗ್ತೈತಿ. ಸಕ್ಸಸ್ ಬಿಟ್ಟು ಹೋಗೋದಿಲ್ಲ. ನಾವು ಅದನ್ನು ಪ್ರಯತ್ನ ಮಾಡಲಾರ್ದು ಬಿಟ್ಬಿಟ್ಟಿಪ್ಪ ಅಂದ್ರೆ ಆಕೈತಿ ಅದು ಇವನ ಆಲ್ಸಿ ಅದನ್ನು ಬಿಡಲೇಪ್ಪ ಇವ್ನಿಗೇನು ಹೆಚ್ಚಿ ಹತ್ಲಾಗ ಇವನೇ ಹೆಚ್ಚಿ ಅಂತ ಬಿಟ್ಟು ಹೋಗ್ಬಿಡುತ್ತೆ ನಮಗದು. ಹೌದಲ್ಲ ಮತ್ತೆ ಏನಂತಿರೋದು ಮಾತಿಗೆ. ಆಮ್ಯಾಗ ಇನ್ನೊಂದು ಈಗ ಬಿಗ್ ಮಿಸ್ಟರ್ ಏನೇನು ಹೇಳಿದಲ್ಲ ನಿಮಗೆ, ನಿಮಗೆ ಯಾರು ಇಷ್ಟು ಗೊತ್ತಿತ್ತು ಇದ್ರ ಬಗ್ಗೆ, ಅವ್ರು ಎಲ್ಲಿಂದ ಬಂದಿದ್ರು, ಏನು ಎಷ್ಟು ಬ್ರಾಂಚಸ್ ಎಷ್ಟು ಅದಾವ ಅಂತೇಳಿ ಕಮೆಂಟ್ ಮಾಡಿರಿ. ನನಗೆ ಗೊತ್ತಿರೋ ಪ್ರಕಾರ 250 ಬ್ರಾಂಚಸ್ ಅದಾವ ಆಲ್ ಓವರ್ ಇಂಡಿಯಾದಾಗ. ನಿಮ್ಗೆ ನಾನು ಇಲ್ಲ ಹೇಳಿ ತಪ್ಪೈತಪ್ಪ ಇನ್ನೂ ಜಾಸ್ತಿ ಇರ್ಬೋದು ಅಂತ ಅನಿಸಿದ್ರೆ ನೀವು ಹೇಳ್ರಿ ನನಗೆ, ಓಕೆನಾ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇದು ಮಾಡತ್ತಾನ ಚೋಲೆ ಭಟೂರೆ. ಅದನ್ನು ಹೇಳಿದ್ದೆ ನಿಮ್ಗೆ, ಚೋಲೆ ಭಟೂರೆ ಈ ಕಡೆ ಮಾಡತ್ತಾರ. ಅವ್ರು ಮಿರ್ಚಿ ತರಕ್ಕೆ ಹೋಗಿದ್ರು ಬಿಸಿ ಮಾಡ್ಕೊಂಡು ಬರಾಕಂತೇಳಿ. ಸೊ ಅದನ್ನು ನಾವು ವೇಟ್ ಮಾಡ್ಕೋತ ಕೂತಿದ್ದೆ. ಯಾವಾಗ ಆಕೈತಪ್ಪ ಪಟ್ಟನ ಕೊಟ್ಟು ನೋಡ್ರಿ ಸೈಜ್ ನೋಡ್ರಿ ಅದ್ರದ್ದು ಒಂದು ತಿನ್ಬೇಕಂದ್ರೆ ಸಾಕಾಗಿ ಹೋಗ್ಬಿಡ್ತು ಹೋಗಿ ನನಗೆ. ಅಂಥೊಳಗೆ 2-3 ತೊಗೊಂಬಿಟ್ಟೆ ನಾನು. ಹೋಗಿ ಚುಮ್ಮರಿ, ಗಿರ್ಮಿಟ್, ಮಿರ್ಚಿ ನೋಡ್ರಿ, ಚೋಲೆ ಭಟೂರೆ, ಕುಂದ ಇಷ್ಟೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾ ತಿನ್ನಕ್ಕಂತೇಳಿ. ಆದ್ರೆ ಟೇಸ್ಟ್ ಮಾತ್ರ ಸೂಪರ್ ಫ್ಯಾಂಟಾಸ್ಟಿಕ್ ಇತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಮತ್ತು ಭಾರಿ 1 ನಂಬರ್ ಇತ್ತು ಟೇಸ್ಟ್ನ ಬಗ್ಗೆ ಏನು ಮಾತಾಡಂಗೆ ಇಲ್ಲ ಅದ್ರ ಬಗ್ಗೆ. ಒಟ್ಟು ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ, ನೋಡಿದ್ರೆ ಬಾಯ ನೀರು ಬರತ್ತ. ಹೌದು ಇಲ್ಲ ಮತ್ತೆ ಏನಂತೀರಿ ಮಾತಿಗೆ. ಎಸ್ ಅಂದವ್ರು ಪಟ್ ಕಮೆಂಟ್ ಹೊಡಿತಿರ್ಬೇಕು. ಮತ್ತು ಸಪೋರ್ಟ್ ಮಾಡಿರಿಪ್ಪ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗಳಿಗೆ. ಏನು ಮಾಲಕ್ರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ನೀವು, ಓಕೆ. ಈಗ ಟೇಸ್ಟ್ ಮಾಡಾಕತ್ತೀನಿ. ಯಾರ್ಯಾರು ಬಾಯಾಗ ನೀರು ಬಂತ ನಿಜವಾಗ್ಲೂ ಹೇಳ್ಕೊ ಮತ್ತು ಕಮೆಂಟ್ನಾಗ ಮರಿಬೇಡ್ರಿ, ಓಕೆ. ಹಂಗೆ ನಮ್ಮ ಫ್ರೆಂಡಿಗೂ ಕರ್ಕೊಂಡೋಗಿದ್ದೆ, ಯಾಕಂದ್ರೆ ನನಗೊಬ್ಬರು ಬೇಕಲ್ಲ ಮತ್ತು ವಿಡಿಯೋ ಮಾಡೋ ಟೈಮಲ್ಲಿ ಲಾಸ್ಟಿಗೆ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ಬಾರ್ದು ಅಂತ ಸಲುವಾಗಿ. ಎಷ್ಟು ಮಸ್ತ್ ನನಗೆ ಫುಲ್ ರೆಡ್ ಮಸ್ತ್. ಅದ್ರ ಮ್ಯಾಗ ಉಳ್ಳಾಗಡ್ಡಿ ಹಾಕ್ಕೊಂಡು ಒಂದಿಷ್ಟು ಸ್ವಲ್ಪ ಲಿಂಬೆಹಣ್ಣು ನಾನು ಜಾಸ್ತಿ ಹಿಂಡ್ಕೊಳ್ಳಿಲ್ಲ, ಸ್ವಲ್ಪ ಅಷ್ಟೇ ಅಲ್ಲ ಇಡೀ ಮಸ್ತ್ ಟೇಸ್ಟಿಗೆ ಹಿಂಡ್ಕೊಂಡು ಬಾಯಾಗ ಹಾಕ್ಕೊಂಡ್ರೆ ಇಷ್ಟು ಮಜಾ ಬಂತ್ರಿ. ಮಲಕ್ರೆ ಹೊತ್ತಿನಿ ಬಾಯಾಗ ಟಕ ನೀರು ಹಂಗೆ ಸುರ್ಯಾಕೆ ಚಲೋ ಆಗ್ಬಿಡುತ್ತೆ. ವಿಡಿಯೋ ಲೈಕ್ ಆಗೈತೆ ಅಂತ ಅನ್ಕೋತೀನಿ. ಲೈಕ್ ಆದರೆ ಎಲ್ಲರೂ ಧನ್ ಲೈಕ್ ಹೊಡ್ರಿ, ಕಮೆಂಟ್ ಮಾಡಿರಿ ನಿಮ್ಗೆ ಏನು ಇಷ್ಟ ಆಗೈತೆ ಅಂತೇಳಿ, ಓಕೆ. ಸಿಗಣ್ರಿ ಮತ್ತ ಮಾಲಕರ ಬರ್ತೀನಿ ರೀ ಅಪ್ಪ.